ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಹೇ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ದಾಸ್ಯಾರಾಧನೆ ಮಾಡಿರಿ. ಹೀಗೆ ಮಾಡಿದರೆ ನೀವು ರಕ್ಷಣೆ ಹೊಂದಬಹುದು. ಅವನೇ ನಿಮಗೆ ಭೂಮಿಯನ್ನು ಹಾಸನ್ನಾಗಿ ಹಾಸಿದನು, ಆಕಾಶದ ಮೇಲ್ಛಾವಣಿ ಮಾಡಿದನು, ಮೇಲ್ಭಾಗದಿಂದ ಮಳೆ ಸುರಿಸಿದನು. ಅದರ ಮೂಲಕ ತರತರಹದ ಬೆಳೆಗಳನ್ನು ಉತ್ಪಾದಿಸಿ ನಿಮಗೆ ಆಹಾರ ಒದಗಿಸಿದನು. ಇದನ್ನು ನೀವು ಅರಿತಿರುತ್ತಾ ಇತರರನ್ನು ಅಲ್ಲಾಹನಿಗೆ ಪ್ರತಿಸ್ಪರ್ಧಿಗಳನ್ನಾಗಿ ಮಾಡದಿರಿ. ನಾವು ನಮ್ಮ ದಾಸನಿಗೆ ಅವತೀರ್ಣಗೊಳಿಸಿದ ಈ ಗ್ರಂಥವು ನಮ್ಮದೋ ಅಲ್ಲವೋ ಎಂಬ ವಿಷಯದಲ್ಲಿ ನಿಮಗೆ ಸಂದೇಹವಿದ್ದರೆ ಇದಕ್ಕೆ ಸರಿಸಮಾನವಾದ ಒಂದು ಅಧ್ಯಾಯವನ್ನಾದರೂ ರಚಿಸಿ ತನ್ನಿರಿ. ಅಲ್ಲಾಹನ ಹೊರತು ನಿಮ್ಮೆಲ್ಲ ಸಾಕ್ಷಿಗಳನ್ನು ನಿಮ್ಮ ಸಹಾಯಕ್ಕಾಗಿ ಕರೆದು ತನ್ನಿರಿ. ನೀವು ಸತ್ಯವಾದಿಗಳಾಗಿದ್ದರೆ ಈ ಕಾರ್ಯವನ್ನು ಮಾಡಿ ತೋರಿಸಿರಿ. ಆದರೆ ನೀವು ಹಾಗೆ ಮಾಡದಿದ್ದಲ್ಲಿ ಮತ್ತು ಖಂಡಿತವಾಗಿಯೂ ನೀವು ಹಾಗೆಂದೂ ಮಾಡಲಾರಿರಿ. ಸತ್ಯ ನಿಷೇಧಿಗಳಿಗಾಗಿ ಸಿದ್ಧಗೊಳಿಸಲ್ಪಟ್ಟಿರುವ ಹಾಗೂ ಮನುಷ್ಯರನ್ನು ಶಿಲೆಗಳನ್ನು ಇಂಧನವಾಗಿ ಉರಿಸುವ ಆ ನರಕಾಗ್ನಿಯನ್ನು ಭಯಪಡಿರಿ. ನಾನು ಈ ಕುರ್ಆನಿನ 2ನೆಯ ಅಧ್ಯಾಯದ 4 ವಚನಗಳನ್ನು ಅದರ ಮೂಲ ಭಾಷೆಯಲ್ಲಿ ಪಠಿಸಿದೆ ಮತ್ತು ಅದರ ತರ್ಜುಮೆ ಅನುವಾದವನ್ನು ಕೂಡ ಕನ್ನಡದಲ್ಲಿ ನಾನು ನಿಮ್ಮ ಮುಂದಿರಿಸಿದ್ದೇನೆ. ಪವಿತ್ರ ಕುರ್ಆನ್ ಬರುವುದಕ್ಕಿಂತ ಮುಂಚೆ ಈ ಜಗತ್ತಿನಲ್ಲಿ ಸಾಕಷ್ಟು ದೇವಗ್ರಂಥಗಳು ಬಂದಿವೆ. ಪವಿತ್ರ ಕುರ್ಆನ್ ಆ ಎಲ್ಲ ಧರ್ಮಗ್ರಂಥಗಳನ್ನು, ದೇವಗ್ರಂಥಗಳನ್ನು ಪ್ರಮಾಣೀಕರಿಸಿದೆ. ಅವುಗಳೆಲ್ಲ ಬಂದ ಮೇಲೂ ಪವಿತ್ರ ಕುರ್ಆನ್ ಬರುವ ಅವಶ್ಯಕತೆ ಇತ್ತೆ. ಇದಕ್ಕಿಂತ ಮುಂಚೆ ಬಂದಿರುವಂತಹ ಧರ್ಮಗ್ರಂಥಗಳಲ್ಲಿ ಮಾನವ ಹಸ್ತಕ್ಷೇಪಗಳಾಗಿವೆ ಅಂತ ಕುರ್ಆನ್ ಹೇಳುತ್ತದೆ. ಆದರೆ ಇವತ್ತು ನಮ್ಮ ಮುಂದಿರುವ ಸುಮಾರು 1500 ವರ್ಷಗಳ ಹಿಂದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅವತೀರ್ಣಗೊಂಡಂತಹ ಈ ದೇವವಾಣಿ ಅಂದು ಹೇಗೆ ಅವತೀರ್ಣಗೊಂಡ ಕಾಲದಲ್ಲಿ ಸುರಕ್ಷಿತವಾಗಿತ್ತೋ ಇವತ್ತಿಗೂ ಈ ಗಳಿಗೆಯಲ್ಲೂ ಕೂಡ ಅದೇ ಸುರಕ್ಷಿತವಾದ ರೂಪದಲ್ಲಿದೆ. ಕಾರಣ ಇದರ ರಕ್ಷಣೆಯ ಹೊಣೆಯನ್ನು ಕೂಡ, ಇದರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಕೂಡ ಇದನ್ನು ಅವತೀರ್ಣಗೊಳಿಸಿದಂತಹ ಸೃಷ್ಟಿಕರ್ತನೇ ವಹಿಸಿಕೊಂಡಿದ್ದಾನೆ. ಆದ್ದರಿಂದ ಜಗತ್ತಿನ ಎಲ್ಲ ಮುಸ್ಲಿಂ ವಿದ್ವಾಂಸರು ಕೂಡಿ ಇದರಲ್ಲಿ ಯಾವುದೇ ಒಂದು ಹಸ್ತಕ್ಷೇಪವನ್ನು ಮಾಡುವ ಮತ್ತು ಇದರಲ್ಲಿರುವಂತಹ ಒಂದು ವಿಷಯವನ್ನು ತೆಗೆದುಹಾಕುವ ಅಥವಾ ತಮ್ಮದೇ ಆದಂತಹ ಯಾವುದೇ ಒಂದು ವಿಷಯವನ್ನು ಇದರಲ್ಲಿ ಸೇರಿಸುವಂತಹ ಅಧಿಕಾರ ಖಂಡಿತ ಇಲ್ಲ. ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇನ್ನ ನಹನು ನಜ್ಜಲ್ನ ಜಿಕರ, ಈ ಗ್ರಂಥವನ್ನು ನಾವೇ ಅವತೀರ್ಣಗೊಳಿಸಿದ್ದೇವೆ ಮತ್ತು ಇದರ ಸಂರಕ್ಷಣೆಯನ್ನು ಕೂಡ ನಾವೇ ವಹಿಸಿಕೊಳ್ಳುತ್ತೇವೆ. ಎಲ್ಲ ಕಾಲದಲ್ಲಿ ಧರ್ಮಗ್ರಂಥಗಳು ಬಂದಿವೆ, ದೇವನ ಪ್ರವಾದಿಗಳು ಬಂದಿದ್ದಾರೆ. ಕಾರಣ ಮಾನವ ಜನಾಂಗವನ್ನು ಸನ್ಮಾರ್ಗದ ಕಡೆಗೆ ಕರೆಯಲಿಕ್ಕಾಗಿ, ಅವರಿಗೆ ದೇವನ ಮಾರ್ಗದರ್ಶನವನ್ನು ನೀಡಲಿಕ್ಕಾಗಿ, ಅವರ ಮನಸ್ಸುಗಳನ್ನು ಸಂಸ್ಕರಿಸಲಿಕ್ಕಾಗಿ, ಅವರಿಗೆ ನೇರವಾದ ಮಾರ್ಗವನ್ನು ತೋರಿಸಲಿಕ್ಕಾಗಿ. ಅದಕ್ಕೆ ಪವಿತ್ರ ಕುರ್ಆನ್ ಹೇಳುತ್ತದೆ, ವಲಿ ಕುಲ್ಲಿ ಉಮ್ಮತಿರ್ ರಸೂಲ್, ನಾವು ಎಲ್ಲ ಸಮುದಾಯಗಳಲ್ಲಿ ಪ್ರವಾದಿಗಳನ್ನು ಕಳುಹಿಸಿದ್ದೇವೆ. ವಲಿ ಕುಲ್ಲಿ ಉಮ್ಮತಿರ್ ರಸೂಲ್, ಪ್ರತಿಯೊಂದು ಜನಾಂಗದಲ್ಲಿ ಪ್ರವಾದಿಗಳು ಬಂದಿದ್ದಾರೆ. ಅವರೆಲ್ಲರ ಮೇಲೆ ಗ್ರಂಥಗಳು ಕಳುಹಿಸಲ್ಪಟ್ಟಿವೆ. ಆ ಎಲ್ಲ ಗ್ರಂಥಗಳು ತಮ್ಮ ಮೂಲ ರೂಪದಲ್ಲಿ ಉಳಿಯಲಿಲ್ಲ ಎಂಬ ಕಾರಣಕ್ಕಾಗಿ ದೇವನು ಅಂತಿಮವಾಗಿ ತನ್ನ ಅಂತಿಮ ಪ್ರವಾದಿಯ ಮೇಲೆ ಕುರ್ಆನನ್ನು ಅವತೀರ್ಣಗೊಳಿಸಿದನು. ಪವಿತ್ರ ಕುರ್ಆನ್ 114 ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ಒಂದು ಗ್ರಂಥ. ಇದರಲ್ಲಿ 6236 ವಚನಗಳಿವೆ. ಇದು 1500 ವರ್ಷಗಳ ಹಿಂದೆ ಮಾತನಾಡಿತು. ಈ ಜಗತ್ತಿಗೆ ಗ್ರಹಗಳ ಬಗ್ಗೆ ಗೊತ್ತಿರಲಿಲ್ಲ ಅವತ್ತು. ಈ ಜಗತ್ತಿಗೆ ಸಮುದ್ರದ ನೀರಿನಲ್ಲಿ
ಸಿಹಿ ನೀರು ಇರುತ್ತದೆ ಎಂಬುದು ಕೂಡ ಗೊತ್ತಿರದಂತಹ ಕಾಲದಲ್ಲಿ ಅಲಿ ರಯೀಸ್ ಎನ್ನುವಂತಹ ಒಬ್ಬ ವಿಜ್ಞಾನಿ ಸಮುದ್ರದಲ್ಲಿಯೂ ಸಿಹಿ ನೀರಿದೆ ಅಂತ ಕಂಡು ಹಿಡಿದು ಹೇಳುವ ತನಕ ಮಾನವ ಜಗತ್ತಿಗೆ ಗೊತ್ತಾಗದಂತಹ ಆ ಸತ್ಯವನ್ನು 1500 ವರ್ಷಗಳ ಹಿಂದೆ ಕುರ್ಆನ್ ಹೇಳಿತು. ಸಮುದ್ರದಲ್ಲಿ ನಾವು ಉಪ್ಪು ನೀರಿನ ಜೊತೆಗೆ ಸಿಹಿ ನೀರನ್ನು ಕೂಡ ಇಟ್ಟಿದ್ದೇವೆ. ಸಿಹಿ ಮತ್ತು ಉಪ್ಪು ನೀರಿನ ಮಧ್ಯ ಒಂದು ತೆರೆ ಇದೆ. ಖಂಡಿತವಾಗಿ ಆ ತೆರೆ ಅದು ಒಂದು ತಡೆಯಾಗಿದೆ. ಅದು ಖಂಡಿತವಾಗಿ ಸಿಹಿ ನೀರನ್ನು ಉಪ್ಪು ನೀರಿನ ಜೊತೆಗೆ ಬೆರೆಸುವುದಿಲ್ಲ ಅಂತ. ಈ ರೀತಿ ಸಮುದ್ರದ ನೀರಿನ ಬಗ್ಗೆಯಾಗಲಿ, ಆಕಾಶದಲ್ಲಿರುವಂತಹ ನಕ್ಷತ್ರಗಳ ಬಗ್ಗೆಯಾಗಲಿ, ಈ ರೀತಿ ವೈಜ್ಞಾನಿಕವಾಗಿ ಸಾಕಷ್ಟು ಪುರಾವೆಗಳನ್ನು ಕೊಡುವ ಮೂಲಕ ಮತ್ತು ಮನುಷ್ಯನ ಬಗ್ಗೆ ಅದು ಬಹಳ ನಿಖರವಾಗಿ ಮಾತನಾಡುತ್ತದೆ. ಇವತ್ತು ಜೀವಶಾಸ್ತ್ರ, ಜೆನೆಟಿಕ್ ಶಾಸ್ತ್ರ ಕಂಡು ಹಿಡಿಯುವ ಮೂಲಕ ಮನುಷ್ಯನ DNA ಅಧ್ಯಯನ ಮಾಡಿ ವಿಜ್ಞಾನ ಮೊನ್ನೆ ಸ್ಪಷ್ಟಪಡಿಸಿತು ಮಾನವ ಜಗತ್ತು ಒಂದೇ ಸಮುದಾಯಕ್ಕೆ ಸೇರಿದ್ದು ಅಂತ. ಆದರೆ ಪವಿತ್ರ ಕುರ್ಆನ್ ಈ ಸತ್ಯವನ್ನು 14,500 ವರ್ಷಗಳಿಂದ ಹೇಳಿತು. ಯಾ ಅಯ್ಯುಹನ್ನಾಸು ಇನ್ನಾ ಖಲಕನಾಕುಂ ಮಿನ್ ಝಕರಿಂ ವ ಉನ್ಸಾ ವಜಅಲ್ನಾಕುಂ ಶುಊಬಂ ವ ಕಬಾಯಿಲ ಲಿತಅರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಹೇ ಮನುಷ್ಯರೇ, ನಾವು ನಿಮ್ಮನ್ನು ಒಂದು ಗಂಡು ಒಂದು ಹೆಣ್ಣಿನ ಮೂಲಕ ಸೃಷ್ಟಿಸಿದ್ದೇವೆ. ಆದ್ದರಿಂದ ಧರ್ಮದ ಹೆಸರಿನಲ್ಲಿ ಕಚ್ಚಾಡಬೇಡಿ, ಜಾತಿಗಳ ಹೆಸರಿನಲ್ಲಿ ಕಚ್ಚಾಡಬೇಡಿ, ವರ್ಗ ವರ್ಣಗಳ ಹೆಸರಿನಲ್ಲಿ ಕಚ್ಚಾಡಬೇಡಿ. ನಿಮ್ಮ ವರ್ಗ ಬೇರೆಯಾಗಿರುವುದು, ನಿಮ್ಮ ವರ್ಣ ಬೇರೆಯಾಗಿರುವುದು, ನೀವು ಕುಲ ಮತ್ತು ಪಂಗಡಗಳಲ್ಲಿ ಹರಿದು ಹಂಚಿ ಹೋಗಿರುವುದು ಈ ಭಿನ್ನತೆಗಳಲ್ಲಿ ಏಕತೆಯನ್ನು ಕಾಣಲಿಕ್ಕಾಗಿ, ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ, ಕಚ್ಚಾಡಲಿಕ್ಕಾಗಿ ಅಲ್ಲ. ಇನ್ನು ನಿಮ್ಮ ಪೈಕಿ ಅತ್ಯಂತ ಶ್ರೇಷ್ಠ ಯಾರು ಅಂತ ಹೇಳಿದರೆ, ಅತ್ಯಂತ ಗೌರವಾರ್ಹ ಯಾರು ಅಂತ ಹೇಳಿದರೆ, ಪುರೋಹಿತ ಮನೆತನದಲ್ಲಿ ಹುಟ್ಟಿದವನೋ, ರಾಜಮನೆತನದಲ್ಲಿ ಹುಟ್ಟಿದವನೋ, ಅಥವಾ ಬಿಳಿತೊಗಲಿನ ವ್ಯಕ್ತಿಯೋ? ಖಂಡಿತ ಅಲ್ಲ. ನಿಮ್ಮ ಪೈಕಿ ಅತ್ಯಂತ ಗೌರವಾರ್ಹ ವ್ಯಕ್ತಿ ಯಾರು ಅಂತ ಹೇಳಿದರೆ ಕುರ್ಆನ್ ಹೇಳುತ್ತದೆ, ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ತನ್ನ ಸೃಷ್ಟಿಕರ್ತನನ್ನು ಭಯಪಟ್ಟು ಯಾವನು ಬದುಕುತ್ತಾನೋ ಅವನು ಮನುಷ್ಯರಲ್ಲಿ ಅತ್ಯಂತ ಗೌರವಾರ್ಹ ಅಂತ ಕುರ್ಆನ್ ಹೇಳಿತು. ಮನುಷ್ಯನ ಗೌರವ, ಮನುಷ್ಯನ ಶ್ರೇಷ್ಠತೆ ಅವನು ಹುಟ್ಟಿದ ಜಾತಿಯಲ್ಲಿಲ್ಲ ಅಂತ ಪ್ರತಿಪಾದಿಸಿತು. ಹಿಂದೂ ಧರ್ಮ ಕೂಡ ಅದನ್ನೇ ನಮಗೆ ಹೇಳಿತು. ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ದೇವನ ಮನೆಯಾಗಿದೆ. ಆ ಕಲ್ಪನೆ ಕುರ್ಆನ್ 1500 ವರ್ಷಗಳ ಹಿಂದೆ ಮಾನವ ಜಗತ್ತಿನ ಮುಂದಿಟ್ಟಿತು. ನೀವೆಲ್ಲರೂ ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಗೆ ಜನಿಸಿದವರು. ನಿಮ್ಮ ವರ್ಗಗಳು, ಜಾತಿ ಧರ್ಮಗಳು ಬೇರೆ ಇವೆ ಖಂಡಿತ. ಕಾರಣ ಅದು ಪರಸ್ಪರ ಕಚ್ಚಾಡಲಿಕ್ಕಾಗಿ ಅಲ್ಲ ಎನ್ನುವಂತಹದ್ದು, ಗುರುತಿಸಲಿಕ್ಕಾಗಿ. ಮತ್ತು ನಿಮ್ಮ ಗೌರವಾರ್ಹತೆ ನೀವು ಹುಟ್ಟಿದ ಮನೆತನದಲ್ಲಿ ಖಂಡಿತ ಇಲ್ಲ. ನಿಮ್ಮ ಮೈಬಣ್ಣದಲ್ಲಿ, ನೀವಾಡುವ ಭಾಷೆಯಲ್ಲಿ, ನೀವು ಹುಟ್ಟಿದ ಪ್ರದೇಶದ ಆಧಾರದ ಮೇಲೆ ಖಂಡಿತ ನಿಮಗೆ ಶ್ರೇಷ್ಠತೆ ದೊರೆಯುವುದಿಲ್ಲ. ಶ್ರೇಷ್ಠತೆ ನೀವು ಯಾವ ವಿಚಾರದವರಾಗಿದ್ದೀರಿ, ಎಂತಹ ಚಾರಿತ್ರ್ಯವನ್ನು ನೀವು ಬೆಳೆಸಿಕೊಂಡಿದ್ದೀರಿ ಎಂಬುದರ ಆಧಾರದ ಮೇಲೆ ನಿಮ್ಮನ್ನು ಅಳೆಯಲಾಗುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೂ ಕೂಡ ಜನ ಕೇಳಿದರು, ಅಲ್ಲಾಹನ ಪ್ರವಾದಿಗಳೇ, ಮನುಷ್ಯರಲ್ಲಿ ಯಾರು ಶ್ರೇಷ್ಠ ಅಂತ. ಮನುಷ್ಯರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದಾಗ ಪ್ರವಾದಿಗಳು ಹೇಳಬಹುದಿತ್ತು, ದಿನಕ್ಕೆ 5 ಹೊತ್ತು ನಮಾಜ್ ಮಾಡುವವನು ಶ್ರೇಷ್ಠ, ಹಜ್ ಯಾತ್ರೆ ಮಾಡಿ ಬಂದವನು ಶ್ರೇಷ್ಠ, ದಾನ ಧರ್ಮಗಳನ್ನು ಮಾಡುವವನು ಶ್ರೇಷ್ಠ, ಹೋಮ ಯಜ್ಞ ಯಾಗಗಳನ್ನು ಮಾಡುವವನು ಶ್ರೇಷ್ಠ, ಮಸೀದಿ ಕಟ್ಟಿಸಿದವನು ಶ್ರೇಷ್ಠ, ಮಂದಿರ ಕಟ್ಟಿಸಿದವನು ಶ್ರೇಷ್ಠ ಅಂತೆಲ್ಲ ಹೇಳಬಹುದಿತ್ತು ಪ್ರವಾದಿಗಳು. ಆದರೆ ಪ್ರವಾದಿಗಳು ಹಾಗೆ ಹೇಳಲಿಲ್ಲ. ಪ್ರವಾದಿಗಳು ಹೇಳಿದ್ದು, ನಿನ್ನ ಕೈಯಿಂದ, ನಿನ್ನ ನಾಲಿಗೆಯಿಂದ ಮತ್ತೊಬ್ಬನಿಗೆ ನೋವುಂಟಾಗದಂತೆ ನೀನು ಬದುಕಿದರೆ ನಿನಗಿಂತ ಶ್ರೇಷ್ಠ ಬೇರೆ ಯಾರೂ ಇಲ್ಲ ಅಂತ ಪ್ರವಾದಿಗಳು ಹೇಳಿದರು. ಈ ಮಾನವೀಯ ಸಂದೇಶವನ್ನು ಪವಿತ್ರ ಕುರ್ಆನ್ ಮಾನವ ಜಗತ್ತಿನ ಮುಂದಿಟ್ಟಿತು. ಪವಿತ್ರ ಕುರ್ಆನ್ ಮಾತನಾಡುತ್ತದೆ ಮನುಷ್ಯನ ಬಗ್ಗೆ, ಜಾತಿಯ ಬಗ್ಗೆ ಮಾತನಾಡುವುದಿಲ್ಲ, ಧರ್ಮಗಳ ಬಗ್ಗೆ ಮಾತನಾಡುವುದಿಲ್ಲ, ಜೀವನ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತದೆ ಕುರ್ಆನ್. ಕುರ್ಆನ್ ಈ ಜಗತ್ತಿಗೆ ಯಾವುದೇ ಒಂದು ಧರ್ಮವನ್ನು ಕೊಡಲಿಕ್ಕಾಗಿ ಬರಲಿಲ್ಲ. ಕುರ್ಆನ್ ಈ ಜಗತ್ತಿಗೆ ಮಾನವ ಬದುಕನ್ನು ಕೊಡಲಿಕ್ಕಾಗಿ ಬಂತು.
ಮನುಷ್ಯ ಹೇಗೆ ಬದುಕಬೇಕು ಎನ್ನುವುದನ್ನು ಅಡಿಯಿಂದ ಮುಡಿ ತನಕ, ನಖದಿಂದ ಶಿಖದ ತನಕ ಮತ್ತು ಮನುಷ್ಯ ಬದುಕಿನ ಎಲ್ಲ ರಂಗಗಳಲ್ಲಿ ಅದು ಮಾರ್ಗದರ್ಶನ ಮಾಡಿತು. ಕೇವಲ ನಿಮಗೆ ಮಸೀದಿಯಲ್ಲಿ ಆರಾಧನೆಗಳನ್ನು ಹೇಗೆ ಮಾಡಬೇಕು ಅಂತ ಕಲಿಸಲಿಕ್ಕೆ ಬಂದ ಧರ್ಮ ಅಲ್ಲ, ಅದು ಗ್ರಂಥ ಅಲ್ಲ. ಅಥವಾ ರಮದಾನಿನಲ್ಲಿ ಉಪವಾಸ ಹೇಗೆ ಆಚರಿಸಬೇಕು, ಹಜ್ ಯಾತ್ರೆಯನ್ನು ಹೇಗೆ ಮಾಡಬೇಕು, ಇಷ್ಟು ಮಾತ್ರ ಹೇಳಲಿಕ್ಕೆ ಬಂದುದಲ್ಲ. ಅದು ನಿಮ್ಮ ಇಡೀ ಬದುಕಿನ ಬಗ್ಗೆ ಮಾತನಾಡುತ್ತದೆ. ಕುರ್ಆನ್ ಮನುಷ್ಯನ ಬಗ್ಗೆ ಮಾತನಾಡುತ್ತದೆ, ಅವನ ಹುಟ್ಟಿನ ಬಗ್ಗೆ ಮಾತನಾಡುತ್ತದೆ, ಅವನ ಬಾಲ್ಯದ ಬಗ್ಗೆ ಮಾತನಾಡುತ್ತದೆ, ಅವನ ಯೌವನದ ಬಗ್ಗೆ ಮಾತನಾಡುತ್ತದೆ, ಅವನ ಕೌಟುಂಬಿಕತೆಯ ಬಗ್ಗೆ ಮಾತನಾಡುತ್ತದೆ, ಅವನ ಕುಟುಂಬದ ಬಗ್ಗೆ ಮಾತನಾಡುತ್ತದೆ, ಅವನ ಸಾಮಾಜಿಕ ಜೀವನದ ಬಗ್ಗೆ ಮಾತನಾಡುತ್ತದೆ, ಅವನ ಆರ್ಥಿಕ ಬದುಕಿನ ಬಗ್ಗೆ ಮಾತನಾಡುತ್ತದೆ, ಅವನ ರಾಜಕೀಯ ರಂಗದ ಬಗ್ಗೆ, ರಾಜಕೀಯ ಕ್ಷೇತ್ರದಲ್ಲಿ ಅದು ಮಾತನಾಡುತ್ತದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದು ಮಾತನಾಡುತ್ತದೆ. ಆನಂತರ ಮನುಷ್ಯನ ಮರಣದ ಬಗ್ಗೆ ಮಾತನಾಡುತ್ತದೆ, ಮನುಷ್ಯನ ಮರಣಾನಂತರ ಬದುಕಿನ ಬಗ್ಗೆ ಮಾತನಾಡುತ್ತದೆ. ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ಕುರ್ಆನ್ ಹೇಳುತ್ತದೆ, ಹೇ ಮನುಷ್ಯರೇ, ನಾವು ನಿಮ್ಮನ್ನು ಸೃಷ್ಟಿಸಿದ್ದೇವೆ ಅಂತ ಹೇಳಿದರೆ ಬದುಕನ್ನು ಕೊಟ್ಟಿದ್ದೇವೆ. ಬದುಕನ್ನು ಹೇಗೆ ಕೊಟ್ಟಿದ್ದೇವೆ ಅಂತ ಹೇಳಿದರೆ ಕುರ್ಆನ್ ಹೇಳುತ್ತದೆ, ಮರಣದೊಂದಿಗೆ ನಿಮಗೆ ಬದುಕನ್ನು ಕೊಟ್ಟಿದ್ದೇವೆ. ಅದಕ್ಕೆ ನೀವು ಎಚ್ಚರದಿಂದ ಭೂಮಿಯ ಮೇಲೆ ನಡೆಯಬೇಕು. ನೀವು ಸೌಮ್ಯವಾದಿಗಳಾಗಿ ಬದುಕುತ್ತೀರೋ, ಉಗ್ರವಾದಿಗಳಾಗಿ ಬದುಕುತ್ತೀರೋ, ಮನುಷ್ಯರಿಗೆ ಪರೋಪಕಾರಿಯಾಗಿ ಬದುಕುತ್ತೀರೋ, ಅಥವಾ ಪರರನ್ನು ಪೀಡಿಸುವ ರಾಕ್ಷಸರಾಗಿ ಬದುಕುತ್ತೀರೋ, ನೀವು ಏನಾಗಿ ಬದುಕಿದರೂ ಕೂಡ ಮರಣದೊಂದಿಗೆ ಬದುಕಲಿಕ್ಕಿದ್ದೀರಿ. ನೀವು ಕೆಡುಕನ್ನು ಮಾಡಿದರೆ ಶಾಶ್ವತವಾಗಿ ಇಲ್ಲಿ ಇರುತ್ತೀರಿ ಎನ್ನುವ ಸರ್ವಾಧಿಕಾರದ ಧೋರಣೆಯಂತೆ ನಿರಂಕುಶ ಪ್ರಭುತ್ವದೊಂದಿಗೆ ಇನ್ನಿತರರ ವಿಚಾರಗಳನ್ನು, ಇನ್ನಿತರರ ಬದುಕುವ ಹಕ್ಕನ್ನು ಕಸಿದುಕೊಂಡು ರಾಕ್ಷಸೀಯವಾಗಿ ಬದುಕಿ ಸಾಮ್ರಾಜ್ಯವನ್ನೇ ನಿಮ್ಮ ವಶಕ್ಕೆ ತೆಗೆದುಕೊಂಡರೂ ಮರಣ ಹೊಂದಬೇಕು. ಅಲೆಕ್ಸಾಂಡರ್ ಚಕ್ರವರ್ತಿ ಜಗತ್ತನ್ನೇ ಜಯಿಸಿದ. ಜಗತ್ತನ್ನು ಜಯಿಸುವ ಹಂಬಲ ಇತ್ತು ಅವನಿಗೆ. ಕೊನೆಗೆ ಅರ್ಥ ಆಯಿತು ಅವನಿಗೆ, ರುಗ್ಣಶೆಯಲ್ಲಿ ಹಾಸಿಗೆಯನ್ನು ಹಿಡಿದು ಜೀವನ ಮತ್ತು ಮರಣದ ಮಧ್ಯೆ ಹೋರಾಟ ಮಾಡುವಾಗ ಅವನಿಗೆ ಗೊತ್ತಾಯಿತು, ಜಗತ್ತಿನ ಯಾವ ವೈದ್ಯರೂ ಕೂಡಿ ನನ್ನನ್ನು ಬದುಕಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಆಗ ಅವನಿಗೆ ಗೊತ್ತಾಯಿತು, ನಾನು ಜಗತ್ತನ್ನು ಜಯಿಸುವ ನಿರ್ಧಾರ ಮಾಡಿದೆ, ಅದರಲ್ಲಿ ಸಫಲತೆಯನ್ನು ಪಡೆದೆ. ಆದರೆ ಇವತ್ತು ನನ್ನ ಬಳಿಗೆ ನನಗೆ ಅತ್ಯಂತ ನಿಕಟವಾಗಿ ನನ್ನ ಹತ್ತಿರ ಕುಳಿತಿರುವ ನನ್ನ ಮರಣವನ್ನು ಜಯಿಸಲಿಕ್ಕೆ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಅಂತ. ಅದಕ್ಕೆ ಅವನು ಹೇಳಿದ, ನನ್ನ ಶವಯಾತ್ರೆ ಕೊಂಡು ಹೋಗುವಾಗ ನನ್ನ ಎರಡೂ ಕೈಯನ್ನು ಪೆಟ್ಟಿಗೆಯಿಂದ ಹೊರಹಾಕಿ ಜಗತ್ತು ನೋಡಬೇಕು. ಅಲೆಕ್ಸಾಂಡರ್ ತಾಯಿಯ ಗರ್ಭದಿಂದ ಬರುವಾಗ ಖಾಲಿ ಕೈಯಲ್ಲಿ ಬಂದಿದ್ದ, ಇಲ್ಲಿಂದ ಹೋಗುವಾಗಲೂ ಕೂಡ ಬರಿಗೈಯಿಂದ ಹೋದ ಎನ್ನುವಂತಹ ಸತ್ಯ ಜನರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಕುರ್ಆನ್ ಹೇಳುತ್ತದೆ, ಮನುಷ್ಯರೇ, ದೇವನು ನಿಮಗೆ ಬದುಕನ್ನು ನೀಡಿದ್ದಾನೆ, ಮರಣದ ಜೊತೆಗೆ ನೀಡಿದ್ದಾನೆ. ಆದ್ದರಿಂದ ಜಾತಿವಾದಿಗಳಾಗಬೇಡಿ, ಆದ್ದರಿಂದ ಭ್ರಷ್ಟಾಚಾರಿಗಳಾಗಬೇಡಿ, ಆದ್ದರಿಂದ ವ್ಯಭಿಚಾರಿಗಳಾಗಬೇಡಿ, ಆದ್ದರಿಂದ ಬಡ್ಡಿ ಎನ್ನುವಂತಹ ಜೂಜಾಟದಂತಹ ಮತ್ತು ಮನುಷ್ಯರ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡು ಮನುಷ್ಯರ ಶೋಷಣೆ ಮಾಡುವಂತಹ ಪಾಪದ ಕೆಲಸಗಳನ್ನು ಮಾಡುತ್ತಾ ಈ ಭೂಮಿಯ ಮೇಲೆ ಬದುಕಬೇಡಿ. ನಿಮಗೆ ಮರಣ ಹೊಂದಲಿಕ್ಕಿದೆ, ಅದಕ್ಕಾಗಿ ಇರುವ ತನಕ ಸತ್ಕರ್ಮಗಳನ್ನು ಮಾಡಿ ಎನ್ನುವಂತಹ ಸಂದೇಶ ನೀಡುತ್ತದೆ.